ಕಾನೂನು ಕಲಿಗಳು ಕಾನೂನು ಕಲಿಗಳು. ಸ್ವಾಗತ, ಶುಭ ಸ್ವಾಗತ. ಕಾಸಂಸು ಕಾನೂನು ಕಲಿಗಳು ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕಾಸಂಸು ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ, ಕರ್ನಾಟಕ ಸರ್ಕಾರದ ಅಂಗಸಂಸ್ಥೆ, ಕಾನೂನುಗಳ ಜಾಗೃತಿ, ಕಲಿಕೆ ಹಾಗೂ ಸಂಶೋಧನೆಗೆ ಮೀಸಲಾಗಿರುವ ಸಂಸ್ಥೆ. ಕಾನೂನು ವಿದ್ಯಾರ್ಥಿಗಳಿಗಾಗಿ ಕರ್ನಾಟಕ ರಾಜ್ಯ ಮಟ್ಟದ ಕ್ವಿಜ್ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇದರ ಪರಿಪೂರ್ಣ ಲಾಭ ಜನಸಾಮಾನ್ಯರಿಗೆ ದೊರೆಯಲಿದೆ. ವಿಸರ್ಜನಾ ಸುತ್ತಿನ 3ನೆಯ ಹಂತವನ್ನು ನಾವೀಗ ಪ್ರವೇಶಿಸಿದ್ದೇವೆ. ಈ ಹಂತದಲ್ಲಿ ಒಟ್ಟು 4 ಸ್ಪರ್ಧೆಗಳಿವೆ. ಆ 4 ಸ್ಪರ್ಧೆಗಳಲ್ಲಿ ಮೊದಲನೆಯ ಸ್ಪರ್ಧೆಯನ್ನು ಈಗ ನಾವು ನೋಡ್ತಾ ಇದ್ದೇವೆ. ಧಾರವಾಡ ಹಾಗೂ ಗದಗದ ಸ್ಪರ್ಧಿಗಳು ಸಮಬಲರಾಗಿದ್ದಾರೆ. ಈ ಸುತ್ತಲ್ಲಿ ಯಾರು ಯಾವ ಸ್ಥಾನವನ್ನು ಗ್ರಹಿಸಲಿದ್ದಾರೆ ಕುತೂಹಲದಿಂದ ನಾವೆಲ್ಲ ಕಾಯ್ತಾ ಇದ್ದೇವೆ. ಸುತ್ತನ್ನು ಆರಂಭಿಸೋಣ. 2ನೆಯ ಸುತ್ತು ಬಹು ಆಯ್ಕೆಯ ಪ್ರಶ್ನೆಗಳು. ನಿಯಮಗಳು ಈ ರೀತಿ ಇದೆ. ಒಂದು ತಂಡಕ್ಕೆ 4 ಪ್ರಶ್ನೆಗಳು. ಒಂದು ಪ್ರಶ್ನೆಗೆ ಉತ್ತರಿಸಲು ಸಮಯ 10 ಸೆಕೆಂಡ್. ಸರಿ ಉತ್ತರಕ್ಕೆ +10 ಅಂಕ, ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ. ಧಾರವಾಡ, ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಸಂವಿಧಾನದ ಅನುಚ್ಛೇದ 14ರಲ್ಲಿನ ಕಾನೂನಿನ ಸಮಕ್ಷಮ ಸಮಾನತೆಯ ಹಕ್ಕು ಯಾರಿಗೆ ಲಭಿಸುವುದು? ಆಯ್ಕೆಗಳು: 1. ಸಹಜ ವ್ಯಕ್ತಿಗಳಿಗೆ ಮಾತ್ರ. 2. ಎಲ್ಲ ಸಹಜ ಅಥವಾ ಕಾನೂನಿ ವ್ಯಕ್ತಿಗಳಿಗೆ. 3. ಕಾನೂನಿ ವ್ಯಕ್ತಿಗಳಿಗೆ ಮಾತ್ರ. ಆಯ್ಕೆ 1. ಆಯ್ಕೆ 1 ಉತ್ತರ ತಪ್ಪಾಗಿದೆ. ಎಲ್ಲ ಸಹಜ ಅಥವಾ ಕಾನೂನಿ ವ್ಯಕ್ತಿಗಳಿಗೆ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಕುಡುಕಪತಿಯಿಂದ ರೋಸಿ ಹೋಗಿದ್ದ ಸುಮತಿ ಪ್ರಾಣ ಕಳೆದುಕೊಳ್ಳುವುದಾಗಿ ಹತಾಶೆಯಿಂದ ಕೂಗುತ್ತಾ ಬಾವಿಯೊಡೆಗೆ ಜೋರಾಗಿ ಅಳುತ್ತಾ ಓಡಿ ಬರುತ್ತಿದ್ದಳು. ಅವಳನ್ನು ನೋಡಿದ ಜನ ತಡೆದು ನಿಲ್ಲಿಸಿ, ಸಂತೈಸಿ, ತಿಳಿ ಹೇಳಿ ವಾಪಸ್ಸು ಮನೆಗೆ ಬಿಟ್ಟು ಬಂದರು. ತತ್ಸಂಬಂಧ ಈ ಮುಂದಿನ ಯಾವ ಹೇಳಿಕೆ ಸರಿಯಾಗಬಹುದು? 1. ಆತ್ಮಹತ್ಯೆ ಮಾಡಿಕೊಳ್ಳುವ ಇಚ್ಛೆ ಹಾಗೂ ಸಿದ್ಧತೆಯನ್ನು ಆಕೆ ರೂಪಿಸಿಕೊಂಡಿದ್ದರೂ ಸಹ ಅದನ್ನು ಬದಲಿಸುವ ಸಾಧ್ಯತೆ ಇದ್ದುದರಿಂದ ಆತ್ಮಹತ್ಯೆಗೆ ಯತ್ನಿಸಿದ ಕಳಂಕಕ್ಕೆ ಅವಳು ಬಾಧ್ಯಳಲ್ಲ. ಆಯ್ಕೆ 2. ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ದೃಢವಾಗಿ ಘೋಷಿಸಿರುವುದರಿಂದ ಆತ್ಮಹತ್ಯೆಯ ಕಳಂಕ ಪ್ರಜ್ಞೆಗೆ ಆಕೆ ಒಳಗಾಗುವಳು. 3. ತನ್ನನ್ನು ತಾನು ಕೊಂದುಕೊಳ್ಳಲು ಹವಣಿಸಿದ್ದರಿಂದ ಅದು ಅಪರಾಧಿಕ ನರಹತ್ಯೆಯ ಯತ್ನವಾಗಿ ಆಕೆಯನ್ನು ಬಾಧಿಸುವುದು. ಆಯ್ಕೆ 1. ಆಯ್ಕೆ 1 ಉತ್ತರ ಸರಿಯಾಗಿದೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಇಚ್ಛೆ ಕೆಟ್ಟ ಗಳಿಗೆಯಲ್ಲಿ ಬರುತ್ತೆ. ಮನಃಶಾಸ್ತ್ರಜ್ಞರು ಹೇಳ್ತಾರೆ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿಕೊಂಡಂಥ ಆ ಕ್ಷಣವನ್ನು ನೀವೇನಾದರೂ ತಪ್ಪಿಸ್ಬಿಟ್ರೆ ಬಹುಶಃ ಮುಂದಿನ ಜೀವನದಲ್ಲಿ ಅವರು ಯಾವತ್ತೂ ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು. ಆಯ್ಕೆಗಳು: ನ್ಯಾಯಮೂರ್ತಿ ಎ.ಜೆ. ಸದಾಶಿವ, ನ್ಯಾಯಮೂರ್ತಿ ಸಂತೋಷ್ ಕುಮಾರ್ ಹೆಗಡೆ, ನ್ಯಾಯಮೂರ್ತಿ ಎಸ್.ಆರ್. ನಾಯಕ್. ಆಯ್ಕೆ 3. ಆಯ್ಕೆ 3 ನ್ಯಾಯಮೂರ್ತಿ ಎಸ್.ಆರ್. ನಾಯಕ್. ಪರೀಕ್ಷಿಸೋಣ.
ನ್ಯಾಯಮೂರ್ತಿ SR ನಾಯಕ್. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಉಚಿತ ಕಾನೂನು ಸಲಹೆ ಮತ್ತು ನೆರವನ್ನು ಪಡೆಯುವ ಫಲಾನುಭವಿಗಳು ಯಾರು? ಆಯ್ಕೆಗಳು: ವಾರ್ಷಿಕ ಆದಾಯ 50,000 ರೂಪಾಯಿಗಳಿಗಿಂತ ಕಡಿಮೆ ಇರುವ ಎಲ್ಲ ವರ್ಗದ ಜಾತಿಯ ಜನರು. 2. ಈ ಮೇಲಿನ ಎಲ್ಲ ಫಲಾನುಭವಿಗಳು. 3. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು. ಆಯ್ಕೆ 1. ಪರೀಕ್ಷಿಸೋಣ. ಈ ಮೇಲಿನ ಎಲ್ಲ ಫಲಾನುಭವಿಗಳು ಸರಿಯಾದ ಉತ್ತರ ಆಗಿತ್ತು. 4 ಪ್ರಶ್ನೆಗಳನ್ನು ಕೇಳಿ ಮುಗಿಸಿದ್ದೇವೆ. ಧಾರವಾಡ ತಂಡಕ್ಕೆ ಕಾನೂನು ಕಲಿಗಳು, ಕಾನೂನು ಕಲಿಗಳು. ಗದಗ ತಂಡ ಸಿದ್ಧವಾಗಿದ್ದೀರಾ? ಸರ್. ಮೊದಲ ಪ್ರಶ್ನೆ. ಯಾವ ವ್ಯಾಜ್ಯದಲ್ಲಿ ನ್ಯಾಯಮೂರ್ತಿ PN ಭಗವತಿ ಅವರು ಸಮಾನತೆಯ ಸಿದ್ಧಾಂತದ ಹೊಸ ಪರಿಕಲ್ಪನೆ ನಿರಂಕುಶತೆಯ ವಿರುದ್ಧ ರಕ್ಷಣೆ ನಿರೂಪಿಸಿರುವರು? ಆಯ್ಕೆಗಳು: 1. ಪ್ರದೀಪ್ ಜೈನ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ. 2. EP ರಾಯಪ್ಪ ವಿರುದ್ಧ ಸ್ಟೇಟ್ ಆಫ್ ತಮಿಳುನಾಡು. 3. ಏರ್ ಇಂಡಿಯಾ ವಿರುದ್ಧ N ಮಿರ್ಜಾ. ಸರ್, ಆಯ್ಕೆ 2. ಆಯ್ಕೆ 2. EP ರಾಯಪ್ಪ ವಿರುದ್ಧ ಸ್ಟೇಟ್ ಆಫ್ ತಮಿಳುನಾಡು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಬೀರನ ತೋಟದಲ್ಲಿದ್ದ ತೇಗದ ಮರವನ್ನು ತೆಗೆದುಕೊಂಡು ಹೋಗುವ ಸಲುವಾಗಿ ಬೀರನ ಕಣ್ತಪ್ಪಿಸಿ ಮಾರನು ಮರವನ್ನು ಕಡಿದನು. ಅದೇ ಸಮಯದಲ್ಲಿ ಅಪರಿಚಿತರ ಧ್ವನಿ ಕೇಳಿ ಓಡಿ ಹೋದನು. ಇಲ್ಲಿ ಮಾರನು ಎಸಗಿರುವ ಅಪರಾಧ. ಆಯ್ಕೆಗಳು: ಆ ಮರವನ್ನು ಒಯ್ಯುವವರೆಗೂ ಯಾವುದೇ ಅಪರಾಧವಿಲ್ಲ. 2. ನಂಬಿಕೆಯ ಅಪರಾಧಿಕ ಭಂಗದ ಅಪರಾಧ. 3. ಮರವನ್ನು ಭೂಮಿಯಿಂದ ಪ್ರತ್ಯೇಕಿಸಿದ ಕೂಡಲೇ ಕಳ್ಳತನದ ಅಪರಾಧ ಆಗುತ್ತದೆ. ಸರ್, 3 ಆಯ್ಕೆ. ಪರೀಕ್ಷಿಸೋಣ. 3 ಉತ್ತರ ಸರಿಯಾಗಿದೆ. ಮರವನ್ನು ಭೂಮಿಯಿಂದ ಪ್ರತ್ಯೇಕಿಸಿದ ಕೂಡಲೇ ಕಳ್ಳತನದ ಅಪರಾಧಕ್ಕೆ ಆತ ಒಳಗಾಗ್ತಾನೆ. ಮುಂದಿನ ಪ್ರಶ್ನೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಮಾಹಿತಿ ನೀಡಲು ನಿರಾಕರಿಸಿದಾಗ ಮಾರ್ಗೋಪಾಯವೇನು? ಆಯ್ಕೆಗಳು: 1. ದಾವೆ ಹೂಡುವುದು. 2. ಮೊದಲನೇ ಮೇಲ್ಮನವಿ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸುವುದು. 3. ಉಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸುವುದು. ಸರ್, ಆಯ್ಕೆ 2. ಆಯ್ಕೆ 2. ಮೊದಲನೇ ಮೇಲ್ಮನವಿ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸುವುದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಮತಾಂತರ ಆಧರಿಸಿ ವಿಚ್ಛೇದನ ಡಿಕ್ರಿ ಪಡೆಯಲು ಈ ಮುಂದಿನ ಯಾವ ಅಂಶ ನೆರವಿಗೆ ಬರುವುದಿಲ್ಲ? ಮತ್ತೊಂದು ಮತಧರ್ಮದ ತತ್ವಗಳಲ್ಲಿ ಒಮ್ಮೆ ನಂಬಿಕೆ ಇರಿಸಿ ಪ್ರಶಂಸಿಸುವುದು. 2. ಮತ್ತೊಂದು ಮತಧರ್ಮಕ್ಕೆ ಪರಿವರ್ತನೆ ಆಗಿರುವುದು. 3. ಮತಧರ್ಮ ಗೊತ್ತುಪಡಿಸಿರುವ ಮತಾಂತರ ಸಾಂಪ್ರದಾಯಿಕ ವಿಧಿಗಳನ್ನು ಪಾಲಿಸದಿರುವುದು. ಸರ್, ಆಯ್ಕೆ 3. ಪರೀಕ್ಷಿಸೋಣ. ಉತ್ತರ ತಪ್ಪಾಗಿದೆ. ಮತ್ತೊಂದು ಮತಧರ್ಮದ ತತ್ವಗಳಲ್ಲಿ ಒಮ್ಮೆ ನಂಬಿಕೆ ಇರಿಸಿ ಪ್ರಶಂಸಿಸುವುದು. ಪ್ರತಿಯೊಂದು ಧರ್ಮದಲ್ಲೂ ಸಹ ಉತ್ತಮ ಅಂಶಗಳಿವೆ. ಅದನ್ನು ಪ್ರಶಂಸಿಸೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ. ಬೆಳಗಾಂ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ವಕೀಲರ ಮುಷ್ಕರ ಕಾನೂನು ಬಾಹಿರ ಮತ್ತು ಅನೀತಿಯುತವಾಗಿರುವುದು. ತ್ವರಿತ ವಿಚಾರಣೆಗಾಗಿರುವ ಕಕ್ಷಿದಾರರ ಮೂಲಭೂತ ಹಕ್ಕುಗಳನ್ನು ಅದು ಚ್ಯುತಿಗೊಳಿಸುವುದು. ನ್ಯಾಯಾಲಯದಲ್ಲಿ ಹಾಜರಾಗದೆ ದೂರ ಉಳಿಯುವ ವಕೀಲರ ಕ್ರಮ ವೃತ್ತೀಯ ದುರ್ನಡತೆಯ ಕಳಂಕವಾಗುವುದು. ಹೀಗೆ ಸರ್ವೋಚ್ಚ ನ್ಯಾಯಾಲಯ ಯಾವ ವ್ಯಾಜ್ಯದಲ್ಲಿ ಹೇಳಿದೆ? ಆಯ್ಕೆಗಳು: 1.
ಇಂದಿರಾ ಸಹಾನಿ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ. 2. MC ಮೆಹ್ತಾ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ. 3. ಲಿಲಿ ಥಾಮಸ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ. ಆಯ್ಕೆ 1. ಪರೀಕ್ಷಿಸೋಣ. ಲಿಲಿ ಥಾಮಸ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಮುಂದಿನ ಯಾವ ವ್ಯಕ್ತಿಗಳ ಎಸಗಿದ ಕೃತ್ಯವು ಅಪರಾಧ ಎನಿಸುವುದಿಲ್ಲ? ಆಯ್ಕೆಗಳು: 7 ವರ್ಷದೊಳಗಿನ ಮಕ್ಕಳು. 2. ಕಾನೂನಿನ ಅರಿವಿಲ್ಲದವರು. 3. ಅನಕ್ಷರಸ್ಥರು. ಉತ್ತರ 1. ಉತ್ತರ 1. ಪರೀಕ್ಷಿಸೋಣ. 7 ವರ್ಷದೊಳಗಿನ ಮಕ್ಕಳು. ಯಾವುದು ಸರಿ, ಯಾವುದು ತಪ್ಪು ವಿಮರ್ಶಿಸಿ ತಿಳಿಯುವ ಬುದ್ಧಿವಂತಿಕೆ 7 ವರ್ಷದಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳಿಗೆ ಇರೋದಿಲ್ಲ ಅಂತ ನ್ಯಾಯಾಲಯ ಭಾವಿಸುತ್ತೆ. ಮುಂದಿನ ಪ್ರಶ್ನೆ. ಎನ್ವೈರ್ನಮೆಂಟ್ ಪದದ ಮೂಲ ಪದ ಯಾವುದು? ಎನ್ವೈರೋ. 2. ಎನ್ವೈರಾನ್. 3. ಎನ್ವೈರಾಮ್. ಆಯ್ಕೆ 2. ಆಯ್ಕೆ 2. ಪರೀಕ್ಷಿಸೋಣ. ಉತ್ತರ ಸರಿಯಾಗಿದೆ. ಕೊನೆಯ ಪ್ರಶ್ನೆ ಬಂದಿದೆ ಬೆಳಗಾಂ ತಂಡಕ್ಕೆ. ಹಿಂದೂ ವಿವಾಹ ಕಾಯ್ದೆಯ ಕಲಂ 13(2) ನಿರೂಪಿಸುವ ಅಂಶ. 1. ವಿಚ್ಛೇದನಕ್ಕೆ ವಿಶೇಷ ಆಧಾರವನ್ನು ಪತ್ನಿಗೆ ಒದಗಿಸುವುದು. 2. ಸಮ್ಮತಿ ಮೂಲಕ ವಿಚ್ಛೇದನೆ. 3. ಜೀವನಾಂಶ. ಆಯ್ಕೆ 1. ಪರೀಕ್ಷಿಸೋಣ. ಆಯ್ಕೆ 1 ಉತ್ತರ ಸರಿಯಾಗಿದೆ. ವಿಚ್ಛೇದನಕ್ಕೆ ವಿಶೇಷ ಆಧಾರವನ್ನು ಪತ್ನಿಗೆ ಒದಗಿಸುವುದು. 5 ಪ್ರಶ್ನೆಗಳನ್ನು ಕೇಳಿ ಮುಗಿಸಿದ್ದೇವೆ ಬೆಳಗಾಂ ತಂಡಕ್ಕೆ. ಯಾರು ಈಗ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದೀರಾ ಅದನ್ನು ತಿಳ್ಕೊಳ್ಳೋಣ. ಅಂಕಗಳನ್ನು ನೋಡುವ ಸಮಯ ಬಂದಿದೆ. ಯೂನಿವರ್ಸಿಟಿ ಕಾನೂನು ವಿದ್ಯಾಲಯ ಧಾರವಾಡ 30+30 60 ಅಂಕಗಳು. ಮಾನ್ವಿ ಕಾನೂನು ವಿದ್ಯಾಲಯ ಗದಗ 30+30 60. RL ಕಾನೂನು ವಿದ್ಯಾಲಯ ಬೆಳಗಾಂ 40+30 70. ಸ್ಪರ್ಧೆ ಬಹಳ ಕುತೂಹಲಕರವಾಗಿದೆ. ಧಾರವಾಡ ಹಾಗೂ ಗದಗ ಸಮಬಲಶಾಲಿಗಳಾಗಿದ್ದಾರೆ. ಬೆಳಗಾಂ ತಂಡದವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮುಂದಿನ ಸುತ್ತಲ್ಲಿ ಇವರಲ್ಲಿ ಯಾರು ಬೇಕಾದರೂ ನಿಮ್ಮ ಸ್ಥಾನವನ್ನು ಗ್ರಹಿಸುವ ಸಾಧ್ಯತೆ ಇದೆ. ಹಾಗಾಗಿ ಮುಂದಿನ ಸುತ್ತಲ್ಲಿ ಎಚ್ಚರಿಕೆಯಿಂದ ಉತ್ತರವನ್ನು ಕೊಡಿ. ಕಾನೂನು ಕಲಿಗಳು ಕಾನೂನು ಕಲಿಗಳು ಕುತೂಹಲಕರ ಘಟ್ಟವನ್ನು ತಲುಪಿದೆ. 3ನೆಯ ಸುತ್ತು ಯಾರನ್ನು ಮುಂದಿನ ಸುತ್ತಿಗೆ ಕರೆದೊಯ್ಯಲಿದೆ, ಯಾರಿಗೆ ಅಂತಿಮ ವಿದಾಯವನ್ನು ಹೇಳಲಿದೆ ತಿಳಿದುಕೊಳ್ಳುವ ಸಮಯ ಬಂದಿದೆ. ಈಗ ಆರಂಭಿಸ್ತಾ ಇದ್ದೇವೆ 3ನೆಯ ಸುತ್ತು. ನಮ್ಮ ಸಮಸ್ಯೆಗೆ ನಿಮ್ಮ ಪರಿಹಾರ. ನಿಯಮಗಳನ್ನು ಒಮ್ಮೆ ನೋಡೋಣ. 3 ತಂಡಗಳಿಗೆ 1 ಪ್ರಶ್ನೆ. ವಿಶ್ಲೇಷಣೆಗೆ 2 ನಿಮಿಷ ಕಾಲಾವಕಾಶ. ನಂತರ ಒಂದೊಂದು ತಂಡದಿಂದ ಉತ್ತರದ ನಿಖರತೆ ಹಾಗೂ ನ್ಯಾಯಪರತೆಯನ್ನು ಆಧರಿಸಿ 20 ಅಂಕಗಳ ವಿತರಣೆ. ಸ್ಪಷ್ಟತೆ, ನಿಖರತೆ ಮತ್ತು ಅಭಿವ್ಯಕ್ತಿಗೆ ಅಂಕಗಳನ್ನು ನೀಡ್ತೇವೆ. ಸಮಸ್ಯೆಯನ್ನು ಕೇಳೋದಕ್ಕೆ 3 ತಂಡಗಳು ಸಿದ್ಧವಾಗಿದ್ದೀರಾ? ಸಮಸ್ಯೆ: ಒಂದು ವಿವಾದದಲ್ಲಿ ತನ್ನ ಪರವಾಗಿ ತೀರ್ಮಾನ ನೀಡಿದರೆ 50,000 ರೂಪಾಯಿಗಳ ಹಣ ಕೊಡುವುದಾಗಿ ಚೆನ್ನಕೇಶವ ದಯಾನಂದನಿಗೆ ಹೇಳುತ್ತಾನೆ. ದಯಾನಂದ ಚೆನ್ನಕೇಶವನ ಪರವಾಗಿ ತೀರ್ಪನ್ನು ನೀಡುತ್ತಾನೆ.
ಆದರೆ ಚನ್ನಕೇಶವನು ಮಾತಿನಂತೆ ಹಣ ಕೊಡಲು ನಿರಾಕರಿಸುತ್ತಾನೆ. ಚನ್ನಕೇಶವ ಮತ್ತು ದಯಾನಂದ ಇವರಿಬ್ಬರ ನಡುವಣ ಒಪ್ಪಂದದ ಕಾನೂನಿನ ಮಾನ್ಯತೆ ಏನು, ಏಕೆ? 2 ನಿಮಿಷದ ಅವಕಾಶ. ಯೂನಿವರ್ಸಿಟಿ ಕಾನೂನು ವಿದ್ಯಾಲಯ ಧಾರವಾಡ, ನಿಮ್ಮ ತೀರ್ಮಾನ? ಪ್ರಸ್ತುತ ಪ್ರಕರಣದಲ್ಲಿ ಈ ಒಂದು ಒಪ್ಪಂದಕ್ಕೆ ಕಾನೂನಿನ ಮಾನ್ಯತೆ ದೊರೆಯೋದಿಲ್ಲ. ಇದು ಮುಖ್ಯವಾಗಿ ಕಾಂಟ್ರಾಕ್ಟ್ ಕೆಳಗೆ ಬರುತ್ತೆ. ಪ್ರಮುಖವಾಗಿ ಕಾನೂನುಬದ್ಧವಲ್ಲದ ಪ್ರತಿಫಲಕ್ಕಾಗಿ ಮಾಡಿದ ಒಂದು ಒಪ್ಪಂದಗಳು ಅನೂರ್ಜಿತವಾಗಿರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಪ್ರಸ್ತುತ ಪ್ರಕರಣವು ಕೂಡ ಆಗಿರೋದ್ರಿಂದ ಅದಕ್ಕೆ ಯಾವುದೇ ಕಾನೂನಿನ ಮಾನ್ಯತೆ ದೊರೆಯೋದಿಲ್ಲ. ಇದು ಮತ್ತೊಂದು ಇಲ್ಲಿ ಹೇಳ್ಬೇಕಂತಂದ್ರೆ ಇದು ಅಪಕೃತ್ಯಗಳ ಕಾನೂನಡಿಯಲ್ಲೂ ತರಬಹುದು. ಅಪಕೃತ್ಯಗಳ ಕಾನೂನಡಿಯಲ್ಲಿ ಒಂದು ತತ್ವವಿದೆ, ಎಕ್ಸ್ಟರ್ಪಿ ಕಾಸಾ ನಾನ್ ಒರಿಟರ್ ಎಕ್ಸಿಯತ್ ಅಂದ್ರೆ ಇಬ್ಬರ ನಡುವಿನ ಒಪ್ಪಂದದಲ್ಲಿನ ಕಾನೂನುಬದ್ಧ ಮಾನ್ಯವಾಗಿರೋದಿಲ್ಲ, ಅಲ್ಲಿ ವಾದ ಕಾರಣ ಸಿಗೋದಿಲ್ಲ. ಯಾಕಂದ್ರೆ ಅವರಿಬ್ಬರನ್ನ ಮಧ್ಯ ಮಾಡ್ಕೊಂಡಿರುವಂತ ಕರಾರೇ ಕಾನೂನು ಬಾಹಿರವಾಗಿರುತ್ತೆ. ಅಂತ ಕಾನೂನು ಬಾಹಿರವಾದಂಥ ಕರಾರನ್ನ ಜಾರಿಗೊಳಿಸ್ರಿ ಅಂತ ನಾವು ಕೇಳೋಕ್ಕಾಗೋದಿಲ್ಲ. ಇಲ್ಲಿ ಈ ಒಪ್ಪಂದ ಕಾನೂನು ಮಾನ್ಯತೆಯನ್ನ ಪಡೆದಿಲ್ಲ. ಧನ್ಯವಾದಗಳು ಉತ್ತರಕ್ಕೆ. ಗದಗ ತಂಡ ಯಾವ ತೀರ್ಮಾನಕ್ಕೆ ಬಂದಿದ್ದಾರೆ? ಸರ್, ಯಾವುದೇ ಒಂದು ಕರಾರು ಕಾನೂನಿನ ಮಾನ್ಯತೆ ಪಡೆಯಬೇಕಾದ್ರೆ ಅದರಲ್ಲಿ ಪ್ರಸ್ತಾವನೆ ಇರಬೇಕು, ಮುಕ್ತ ಸಮ್ಮತಿ ಇರಬೇಕು ಮತ್ತು ಕಾನೂನಿನ ಉದ್ದೇಶ ಇರಬೇಕು. ಯಾವುದೇ ಒಂದು ದುರುದ್ದೇಶದಿಂದ ಪೂರಿತವಾದಂಥ ಒಂದು ಕರಾರು ಅನಿಸ್ಕೊಳಂಗಿಲ್ಲ. ಭಾರತೀಯ ಕರಾರು ಅಧಿನಿಯಮದ ಪ್ರಕಾರ ಇವು ಪ್ರಸ್ತಾವನೆ, ಮುಕ್ತ ಸಮ್ಮತಿ, ಒಂದು ನ್ಯಾಯಬದ್ಧ ಉದ್ದೇಶ ಇದ್ದಾಗ ಮಾತ್ರ ಅದು ಒಂದು ಕರಾರು ಅನಿಸ್ಕೊಳ್ಳುತ್ತೆ. ಇಲ್ಲ ಅಂದರೆ ಅದು ಕರಾರು ಅನಿಸ್ಕೊಳ್ಳಂಗಿಲ್ಲ ಈ ಒಂದು ಪ್ರಸ್ತುತ ಪ್ರಕರಣದಲ್ಲಿ. ಹೀಗಾಗಿ ಅವ ಯಾವುದೇ ಒಂದು ತೀರ್ಮಾನ ಕೊಡಬೇಕಂದ್ರೆ ಮೆರಿಟ್ಸ್ ಆಫ್ ದಿ ಕೇಸ್, ಆ ಒಂದು ಆ ಒಂದು ವಿವಾದದಲ್ಲಿ ಮೆರಿಟ್ಸನ್ನು ನೋಡಬೇಕಾಗತ್ತೆ. ಕೇವಲ ಒಂದು ಹಣ ಕೊಡೋದು ಇದು ದುರುದ್ದೇಶದಿಂದ ಕೂಡಿದ ಒಂದು ದುರುದ್ದೇಶ ಕೂಡಿಂದ ಇದು ಮಾಡೋದ್ರಿಂದ ಇದು ಯಾವುದೂ ಹಣ ಕೊಡಕ್ಕೆ ಬರೋಂಗಿಲ್ಲ. ಆ ಒಂದು ಪ್ರಕರಣದಲ್ಲಿ ಅವನು ಯಾವುದೇ ರೀತಿಯಿಂದ ಅವನ ವಿರುದ್ಧ ಯಾವುದೇ ಒಂದು ಕೇಸ್ ಹಾಕಾಕಾತು ಯಾವುದೇ ರೀತಿಯಿಂದ ಬರೋಂಗಿಲ್ಲ. ಧನ್ಯವಾದಗಳು. ಬೆಳಗಾಂ ತಂಡ. ಸರ್, ಚನ್ನಕೇಶವ ಮತ್ತು ದಯಾನಂದ ನಡುವಿನ ಒಪ್ಪಂದ ಇದು ಕಾನೂನಿನ ಮಾನ್ಯತೆಯನ್ನು ಹೊಂದಿಲ್ಲ. ಇಲ್ಲಿ ಕಾಯ್ದೆ ನಮಗೆ ನೆನಪಾಗ್ತದೆ, ಭಾರತೀಯ ಒಡಂಬಡಿಕೆ ಅಧಿನಿಯಮ 1872 ಅಡಿಯಲ್ಲಿ ಈ ಸಮಸ್ಯೆ ಬರುತ್ತದೆ. ಕಾರಣ ಇದು ಶೂನ್ಯ ಒಪ್ಪಂದವಾಗುತ್ತದೆ. ಏಕೆಂದರೆ ಕಾನೂನುಬದ್ಧವಲ್ಲದ ಒಡಂಬಡಿಕೆ ಆಗಿರೋದ್ರಿಂದ ಈ ಒಡಂಬಡಿಕೆ ಆಗಿರೋದ್ರಿಂದ ಇದು ಒಡಂಬಡಿಕೆ ಅಂತ ಹೇಳಿ ನಾವು ಪರಿಗಣಿಸುವುದಕ್ಕೆ ಬರೋದಿಲ್ಲ ಮತ್ತು ಜಾರಿಗೊಳಿಸಲು ಬರುವುದಿಲ್ಲ. ಕಾನೂನುಬದ್ಧವಲ್ಲದ, ನೀತಿಗೆ ವಿರುದ್ಧವಾದ ಮತ್ತು ಕಾನೂನು ಸಮ್ಮತವಲ್ಲದ ಒಪ್ಪಂದಗಳು ಶೂನ್ಯ ಒಪ್ಪಂದ ಆಗುತ್ತವೆ ಅಂತ ಹೇಳಿ ಭಾರತೀಯ ಕರಾರು ಅಧಿನಿಯಮ ಅತ್ಯಂತ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಈ ಒಪ್ಪಂದ ಕಾನೂನು ಮಾನ್ಯವಲ್ಲದ ಒಪ್ಪಂದ ಆಗುತ್ತದೆ. ಸೊಗಸಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದೀರಾ. ಈ ಒಂದು ಪ್ರಕರಣವನ್ನು ವಿಶ್ಲೇಷಣೆ ಮಾಡಿದ್ರೆ ಮೇಲುನೋಟಕ್ಕೆ ಎದ್ದು ಕಾಣುತ್ತೆ, ಇದು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏನಿದೆ ತಾವೆಲ್ಲ ಹೇಳಿದ ಹಾಗೆ ಆ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಕರಣ ಇದು ಮೊದಲನೇ ಅಂಶ. ಎರಡನೇ ಅಂಶ ಬಹುಶಃ ತಾವೆಲ್ಲ ಯಾಕೆ ಮರೆತರೋ ನನಗೆ ಗೊತ್ತಾಗ್ತಾ ಇಲ್ಲ. ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡುವುದು ಸಾರ್ವಜನಿಕ ನೀತಿಗೆ ವಿರೋಧವಾದ ಕೃತ್ಯ ಅಲ್ವಾ? ಯಾಕೆ ಮರೆತ್ರಿ? ಬಹಳ ಮುಖ್ಯವಾದ ಅಂಶ ಆಗಿತ್ತು. ಮೂರನೇದು, ನ್ಯಾಯಾಧಿಕಾರಿಗೆ ಪ್ರಲೋಭನೆ ಒಡ್ಡಿ ತೀರ್ಮಾನವನ್ನು ತನ್ನ ಕಡೆಗೆ ಮಾಡಿಕೊಳ್ಳುವುದು ಜನಹಿತಕ್ಕೆ, ಸಾರ್ವಜನಿಕ ಹಿತಕ್ಕೆ, ಸಮಾಜದ ಒಳಿತಿಗೆ ಇದು ಮಾರಕವಾಗಿದೆ. ಈ ಅಂಶವನ್ನು ತಾವು ಎತ್ತಿ ಹೇಳಬೇಕಾಯಿತು. ಆ ನಂತರ ಹಣ ಗಿಣ ಇತ್ಯಾದಿಗಳಲ್ಲ, ಆದರೆ ಮೂಲ ಏನಿದೆ, ಬೇರು ಏನಿದೆ, ತಾಯಿ ಬೇರು ಏನಿದೆ, ಅದರ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ತಾಯಿ ಬೇರನ್ನು ಎಳೆದ್ರೆ ಇಡೀ ಗಿಡವೇ ಹೊರಗಡೆ ಬರುತ್ತೆ. ಹಾಗಾಗಿ ತಾಯಿ ಬೇರನ್ನು ಹುಡುಕುವ ಪ್ರಯತ್ನ ಪಡಬೇಕಾಗುತ್ತೆ ಇಂತಹ ಪ್ರಕರಣಗಳಲ್ಲಿ. ಇದು ಸಂಪೂರ್ಣ ಪ್ರಕರಣ ದುರುದ್ದೇಶಪೂರಿತವಾಗಿದೆ, ಸಾರ್ವಜನಿಕ ಹಿತಾಸಕ್ತಿಗೆ ಮಾರಕವಾಗಿದೆ. ಮತ್ತು ಈ ಪ್ರಕರಣದ ಆರಂಭ ಏನಿದೆ, ಮೂಲ ಅಂಶ ಏನಿದೆ, ಅದು ಕಾನೂನಲ್ಲಿ ಯಾವುದೇ ಬೆಲೆ ಇಲ್ಲ, ಅದಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ಇದು ಅಸಿಂಧುವಾಗುತ್ತೆ,
ಶೂನ್ಯವಾಗುತ್ತೆ. ಟೋಟಲಿ ವಾಯ್ಡ್, ನಲ್ ಆ್ಯಂಡ್ ವಾಯ್ಡ್ ಅಂತ ಏನು ಹೇಳ್ತಾರೆ, ಆ ಒಂದು ನುಡಿಗಟ್ಟನ್ನು ಬಳಸ್ತಾರೆ, ನಲ್ ಆ್ಯಂಡ್ ವಾಯ್ಡ್ ಅಂತ. ಅದನ್ನು ಇಲ್ಲಿ ಧಾರಾಳವಾಗಿ ಬಳಸಬಹುದು ಆ ನುಡಿಗಟ್ಟನ್ನು. ಹಾಗಾಗಿ ದಯಾನಂದ ಚೆನ್ನಕೇಶವನ ವಿರುದ್ಧ ಇಂಥ ಒಪ್ಪಂದವನ್ನು ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಯಾರಿಗೆ ಎಷ್ಟು ಅಂಕ ಬಂದಿದೆ, ಯಾರು ಮುಂದಿನ ಸುತ್ತಿಗೆ ಹೋಗಲಿದ್ದಾರೆ, ಯಾರು ವಿದಾಯ ಹೇಳಲಿದ್ದಾರೆ, ಅಂಕಗಳನ್ನು ಈಗ ನೋಡೋಣ. ವಿಸರ್ಜನಾ ಸ್ಪರ್ಧೆಯ 3ನೆಯ ಹಂತದ ಮೊದಲನೆಯ ಸ್ಪರ್ಧೆಯನ್ನು ಈಗಷ್ಟೇ ನಾವು ನೋಡಿದ್ವಿ. ಯೂನಿವರ್ಸಿಟಿ ಕಾನೂನು ವಿದ್ಯಾಲಯ ಧಾರವಾಡ 3ನೆಯ ಸುತ್ತಲ್ಲಿ ತಾವು ಎಷ್ಟು ಅಂಕಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೀರೋ ಏನೋ ನನಗೆ ಗೊತ್ತಿಲ್ಲ. ಎಷ್ಟು ನಿರೀಕ್ಷೆ ಮಾಡಿದ್ದೀರಿ? ನಿರೀಕ್ಷೆ ಮಾಡೋದು ಬೇಡ ಅಂತೀರಾ? 17 ಅಂಕಗಳು ಬಂದಿವೆ. ಅರವತ್ತು 17 77 ಅಂಕಗಳು. ಅಭಿನಂದನೆಗಳು. ಮಾನ್ವಿ ಕಾನೂನು ವಿದ್ಯಾಲಯ ಗದಗ ತಾವೆಷ್ಟು ಅಂಕಗಳನ್ನು ನಿರೀಕ್ಷೆ ಮಾಡಿದ್ದೀರಿ? ಮಾಡೋದು ಬೇಡ ಅಂತೀರಾ? 3ನೆಯ ಸುತ್ತಲ್ಲಿ ತಮಗೆ 15 ಅಂಕಗಳು ಬಂದಿವೆ. 60 15 75 ಅಂಕಗಳು ತಮಗೆ ಸಿಕ್ಕಿದೆ. RL ಕಾನೂನು ವಿದ್ಯಾಲಯ ಬೆಳಗಾಂ ಏನು ಹೇಳ್ತೀರಿ? ಈ ಎರಡೂ ತಂಡಗಳಿಗಿಂತ ಹೆಚ್ಚಿನ ಅಂಕವನ್ನು ನಿರೀಕ್ಷೆ ಮಾಡಿದ್ದೀರಾ? ಸಮ ಅಂಕಗಳನ್ನು ನಿರೀಕ್ಷಿಸಿದ್ದೀರಾ? ಹೇಗೆ? ಆ ಬಗ್ಗೆ ಏನು ಇಟ್ಕೊಂಡಿಲ್ಲ ಸರ್, ಕರ್ಮಣ್ಯವಾದಿ ಕಾರಸ್ತೆ ಅಂತ ಹೇಳ್ತೀರಾ? 19 ಅಂಕಗಳು ಬಂದಿವೆ. ಎಪ್ಪತ್ತು 19 89 ಅಂಕಗಳು. ಅಭಿನಂದನೆಗಳು. ಯಾಕೆ ಹೀಗೆ ಈ ಬದುಕು ಅರ್ಥವಾಗೋಲ್ಲ ನನಗೆ ನಿಜಕ್ಕೂ. ನೋವಿನ ಜೊತೆಯಲ್ಲೇ ನಲಿವು, ನಲಿವಿನ ಜೊತೆಯಲ್ಲೇ ನೋವು. ಸೊಗಸಾದ ವಾದವನ್ನು ಮಂಡಿಸಿದ್ರು ನಮ್ಮ ಸ್ಪರ್ಧಿಗಳು. ಸಂತೋಷವಾಯಿತು ನಮಗೆ. ಆದರೆ ಸ್ವಲ್ಪ ದುಃಖವೂ ಆಗ್ತಾ ಇದೆ, ಮನಸ್ಸು ಭಾರವಾಗ್ತಾ ಇದೆ. ಒಂದು ತಂಡವನ್ನು ವಿದಾಯ ಹೇಳಬೇಕಾಗಿದೆ ನಾವು. ಮಾನ್ವಿ ಕಾನೂನು ವಿದ್ಯಾಲಯ ಗದಗ ಇಲ್ಲಿಯವರೆಗೂ ಸೊಗಸಾಗಿ ತಾವು ತಮ್ಮ ಸ್ಪರ್ಧೆಯನ್ನು ನೀಡಿದ್ದೀರಾ. ನಮ್ಮ ವೀಕ್ಷಕರ ಕಾನೂನಿನ ಅರಿವನ್ನು ಹೆಚ್ಚಿಸಿದ್ದೀರಾ. ಅದಕ್ಕಾಗಿ ತಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಹಾಗೆಯೇ ಒಂದು ವಿದಾಯ ಪಾರಿತೋಷಕವನ್ನು ತಮಗೆ ನೀಡ್ತಾ ಇದ್ದೇವೆ. ದಯವಿಟ್ಟು ಈ ವಿದಾಯ ಪಾರಿತೋಷಕವನ್ನು ತಾವು ಸ್ವೀಕರಿಸಬೇಕು. ಈ ಒಂದು ಪಾರಿತೋಷಕವನ್ನು ತಮಗೆ ನೀಡಲಿದ್ದಾರೆ ಕಾಸಂಸು ಪ್ರಥಮ ನಿರ್ದೇಶಕರಾಗಿರುವಂಥ ಶ್ರೀ ಜಿ ದಕ್ಷಿಣಾಮೂರ್ತಿ ಅವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವಿಸರ್ಜನಾ ಸ್ಪರ್ಧೆಗಳಲ್ಲಿ 3ನೆಯ ಹಂತವನ್ನು ನಡೆಸ್ತಾ ಇದ್ದೇವೆ. ಒಟ್ಟು 4 ಸ್ಪರ್ಧೆಗಳು. ಮೊದಲನೆಯ ಸ್ಪರ್ಧೆ ಈಗ ಮುಗಿದಿದೆ. ಮುಂದಿನ ಸ್ಪರ್ಧೆ ಮುಂದಿನ ವಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಾನೂನು ಕಲಿಗಳು